Welcome, dear students, for the session number 55, dealing about liabilities of the auditor in the auditing subject of BBA 6th semester. In this class, we'll be learning more about the criminal liabilities of the auditor. We will try to understand what is criminal liability and what are the various acts which will be held criminally liable in case of an auditor. First of all, what is a criminal liability? Criminal liability means liability for a crime. When a person has committed a crime, he will be liable for it. What is a crime for an auditor? When an auditor who is supposed to um, verify the statements, provide justice to the shareholders, safeguard the interest of the shareholders, if he does certain acts which is as per law he's supposed to do, when he does not do it, for example, misrepresentation of facts, falsification of facts, issue of false certificates, making false statements, or destruction of documents or vouchers, ವಿತ್ ಅನ್ ಇಂಟೆನ್ಷನ್ ಟು ಡಿಸೀವ್ ಅದರ್ಸ್. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಬೇರೆಯವರಿಗೆ ಮೋಸ ಮಾಡುವ ಉದ್ದೇಶದಿಂದ ಆಡಿಟರ್ ಇಂಥ ಕೆಲಸಗಳನ್ನ ಮಾಡಿದ್ರೆ ಅದನ್ನ ಕ್ರೈಮ್ ಅಂತ, ಅವನ ಪ್ರೊಫೆಷನಲಿ ಅವನು ಮಾಡಬೇಕಾದಂತ ಜವಾಬ್ದಾರಿಗಳನ್ನ, ಸ್ಟ್ಯಾಟ್ಯೂಟರಿ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ನಿಭಾಯಿಸುವಾಗ ಬೇರೆಯವರಿಗೆ ಮೋಸ ಮಾಡಿದ್ರೆ ಆ ಪ್ರೊಫೆಷನಲಿ ಅವನು ತಪ್ಪು ಮಾಡ್ತಾನೆ, ಅದು ಕ್ರೈಮ್ ಅನ್ಸ್ಕೊಳ್ತದೆ. ಆ ಕ್ರೈಮಿಗೆ ಅವನಿಗೆ ಲಯಬಿಲಿಟೀಸ್ ಅಂದ್ರೆ ವಿಲ್ ಬಿ ಲಯಬಲ್ ಫಾರ್ ದ ಡ್ಯಾಮೇಜಸ್. When an auditor becomes criminally liable for offense during the course of his audit, he will be liable not only to his client but also to the state. ಈ particular ಸ್ಥಿತಿಯಲ್ಲಿ if he commits a liability, if he commits a crime, he is not only answerable to the client, that is the company or its shareholders, but also to the government. The penalty for criminal liability may be fine, imprisonment or both. ಈ criminal liabilities ಅನ್ನೋದು ಯಾವ ರೀತಿಯಲ್ಲಿ ಆಡಿಟರ್ನ ಮೇಲೆ ಇಂಪೋಸ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಫೈನ್ ಮುಖಾಂತರ ಇರ್ಬೋದು, ಅಥವಾ ಅವನ ಜೈಲಿಗಟ್ಟುವುದರ ಮೂಲಕ ಇರ್ಬೋದು, ಅಥವಾ ಎರಡು, ಜೈಲು ಮತ್ತು ಫೈನ್ ಎರಡೂ ಕೂಡ ಅವನ ಮೇಲೆ ಇಂಪೋಸ್ ಮಾಡಬಹುದು. ಕ್ರಿಮಿನಲ್ ಲಯಬಿಲಿಟೀಸ್ ಅನ್ನ ನಾವು ಕಂಪನೀಸ್ ಆಕ್ಟ್, ಇಂಡಿಯನ್ ಪೀನಲ್ ಕೋಡ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಕ್ಟ್ 1949 ನ ಪ್ರಕಾರ ಇಂಪೋಸ್ ಆಗುವುದನ್ನ ಕಾಣಬಹುದು. Now let us understand the criminal liabilities of an auditor under the Companies Act. Under the Companies Act, an auditor is held criminal liable in following circumstances. The first one is untrue statement in prospectus. Prospectus ಅಂತ ಹೇಳಿದ್ರೆ, ಒಂದು ಕಂಪನಿ ತನ್ನ ಶೇರ್ ಕ್ಯಾಪಿಟಲ್ ಅನ್ನ ರೈಸ್ ಮಾಡಲಿಕ್ಕೆ ಜನಸಾಮಾನ್ಯರಿಗೆ ತಿಳುವಳಿಕೆ ಪತ್ರವನ್ನ ಕೊಡ್ತದೆ. ತನ್ನ ಆರ್ಗನೈಸೇಷನ್ ಹೇಗೆ ನಡೀತಾ ಇದೆ, ಅದರ ಫೈನಾನ್ಷಿಯಲ್ಸ್ ಹೇಗಿದೆ, ಎಷ್ಟು ಡೆಟ್ಸ್ ಇದೆ, ಎಷ್ಟು ಕ್ರೆಡಿಟರ್ಸ್ ಇದ್ದಾರೆ, ಎಷ್ಟು ಎಸೆಟ್ಸ್ ಇದೆ, ಎಷ್ಟು ಲ್ಯಾಬಿಲಿಟೀಸ್ ಇದೆ, ಕಳೆದ ವರ್ಷದ ಪ್ರಾಫಿಟ್ಸ್ ಗಳು ಏನು, ವಾಟ್ ಹ್ಯಾಸ್ ಬಿನ್ ದ ಟ್ರೆಂಡ್ ಆಫ್ ದ ಪ್ರಾಫಿಟ್ಸ್, ಇದೆಲ್ಲವನ್ನ ಅವರು ಡಿಸ್ಕ್ಲೋಸ್ ಮಾಡ್ತಾರೆ. ಈ ಡಿಸ್ಕ್ಲೋಸ್ ಮಾಡುವ ಸಮಯದಲ್ಲಿ ಈ ಕೊಟ್ಟಂತ ಮಾಹಿತಿ ಸರಿಯಾಗಿದೆ ಅನ್ನೋದನ್ನ ಆಡಿಟರ್ ಆದವ ಕನ್ಫರ್ಮ್ ಮಾಡಬೇಕು. ಆಡಿಟರ್ ಕನ್ಫರ್ಮ್ ದಿಸ್ ಪರ್ಟಿಕ್ಯುಲರ್ ಫ್ಯಾಕ್ಟ್. ನೌ ಇನ್ ದಿಸ್ ಸಿಚುವೇಶನ್, ಇಫ್ ಎನ್ ಆಡಿಟರ್ ನೋಯಿಂಗ್ಲಿ, ಗೊತ್ತಿದ್ದು ಕೂಡ ಒಂದು ಫಾಲ್ಸ್ ಅಥವಾ ಅನ್ಟ್ರೂ ಎಲಿಮೆಂಟ್ ಅನ್ನ ಅಪ್ರೂವ್ ಮಾಡಿದ್ರೆ, ಅಥರೈಸ್ ಮಾಡಿದ್ರೆ, ತನ್ನ ನಾಲೆಜ್ಗೆ, ತನ್ನ ಎಕ್ಸ್ಪೀರಿಯನ್ಸ್ಗೆ ಬಂದ ಪ್ರಕಾರ ಕೊಟ್ಟಂತ ಮಾಹಿತಿ ತಪ್ಪು ಅಥವಾ ಕೊಟ್ಟಂತ ಮಾಹಿತಿ ಸರಿಯಾಗಿಲ್ಲ ಅನ್ನುವುದು ಅವನಿಗೆ ಕಳಿತಕ್ಕೆ ಬಂದೂ ಕೂಡ ಆ ಮಾಹಿತಿಯನ್ನ ಸರಿಯಾಗಿದೆ ಅಂತ ಹೇಳಿ ಸೈನ್ ಮಾಡಿದ್ರೆ, ಆ ಪರ್ಟಿಕ್ಯುಲರ್ ಮಿಸ್ಟೇಕ್ ನಾವು ಕ್ರಿಮಿನಲ್ ಲಯಬಿಲಿಟಿ, ಆ ಪರ್ಟಿಕ್ಯುಲರ್ ಆಕ್ಟ್ ಅನ್ನ ನಾವು ಕ್ರಿಮಿನಲ್ ಆಕ್ಟ್ ಅಂತ ಕರೀತೇವೆ. ಅಂಡ್ he shall be imprisoned for a period from 6 months to 10 years. 6 ತಿಂಗಳಿಂದ 10 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಬೇಕಾದೀತು. ಅಥವಾ ಫೈನ್ ಈಸ್ ನಾರ್ಮಲಿ 3 times ದ ಅಮೌಂಟ್ ಇನ್ವಾಲ್ಡ್ ಇನ್ ದ ಫ್ರಾಡ್. ಎಷ್ಟು ಮೊತ್ತದ ಫ್ರಾಡ್ ಆಗಿದೆಯೋ ಅಥವಾ ಎಷ್ಟು ಮೊತ್ತದ ಅನ್ಟ್ರೂ ವ್ಯಾಲ್ಯೂವನ್ನ ರೆಪ್ರೆಸೆಂಟ್ ಮಾಡಿದಾರೋ ಅದರ 3 times ಅಥವಾ 2, ಜೈಲುವಾಸ ಮತ್ತು ಅಮೌಂಟ್ ಎರಡನ್ನೂ ಕೂಡ ಆಡಿಟರ್ ಅನುಭವಿಸಬೇಕಾದಿತ್ತು. ನೆಕ್ಸ್ಟ್ ಒನ್ ಇಸ್ ನಾನ್ ಕಂಪ್ಲಯನ್ಸ್ ಬೈ ದ ಆಡಿಟರ್. ನಾನ್ ಕಂಪ್ಲಯನ್ಸ್ ಅಂತ ಹೇಳಿದ್ರೆ, ಸೆಕ್ಷನ್ 143 and 145 of the Companies Act 2013 gives out certain acts, certain procedures to be complied by the auditor. It may be about making a report, signing the report, authentifying the documents, etc. But if he fails to do this job on his part, then it will amount to willful negligence. ಗೊತ್ತಿದ್ದು ಅದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನಿಸಿಕೊಳ್ತದೆ. In this case, he shall be punishable with imprisonment up to 1 year
or with the fine not less than 25,000 extendable up to 5 lakh. 1 ವರ್ಷ ತನಕದ ಇಂಪ್ರಿಸನ್ಮೆಂಟ್ ಅಂದ್ರೆ ಜೈಲುವಾಸ ಮತ್ತು ಫೈನ್ ಅಥವಾ ಫೈನ್ 25,000ಗಿಂತ ಕಡಿಮೆ ಇಲ್ಲ, 25,000ದಿಂದ 5 ಲಕ್ಷದವರೆಗೆ ಫೈನ್, ಅಥವಾ ಎರಡನ್ನು ಕೂಡ ಮಾಡುವ ಸಾಧ್ಯತೆ ಇರ್ತದೆ. ಸೊ ಈ ಜೈಲುವಾಸ ಫೈನ್ ಎರಡನ್ನು ಅನುಭವಿಸುವ ಸಾಧ್ಯತೆ ಇರ್ತದೆ ಆಡಿಟರ್ ಇಫ್ ಹಿ ಮೇಕ್ ಸಚ್ ಕ್ರೈಮ್. ದೆನ್ ಫೇಲ್ಯೂರ್ ಟು ಅಸಿಸ್ಟ್ ಇನ್ವೆಸ್ಟಿಗೇಷನ್. Section 217 subsection 6, when the central government appoints an inspector to investigate the affairs of the company, it is the duty of the auditor to produce all the books, documents, etc. to provide assistance to the inspector. If the central government gets a doubt or central government appoints an inspection, so sometimes in case of certain frauds or certain errors, he might have complained to the central government, or the central government on the recommendation by responsive authorities may ask for go for investigation. ಈ ಇನ್ವೆಸ್ಟಿಗೇಷನ್ ಆಗುವ ಸಮಯದಲ್ಲಿ ಆಡಿಟರ್ ಆದವರು ತನ್ನಿಂದ ಎಷ್ಟು ಸಹಾಯ ಮಾಡ್ಲಿಕ್ಕಾಗತ್ತೋ, ಎಷ್ಟು ಸಹಕಾರ ಕೊಡ್ಲಿಕ್ಕಾಗತ್ತೋ, ಬುಕ್ಸ್ಗಳನ್ನ, ಡಾಕ್ಯುಮೆಂಟ್ಸ್ ಅನ್ನ, ವೌಚರ್ಸ್ ಅನ್ನ ಕೊಟ್ಟು ಸಹಕರಿಸಲಿಕ್ಕಾಗದ ಅಷ್ಟು ಸಹಕಾರ ಮಾಡ್ಬೇಕು. ಬಟ್ ಒಬ್ಬ ಆಡಿಟರ್ ತನ್ನ ಸುಪರ್ದಿನಲ್ಲಿರುವ ಡಾಕ್ಯುಮೆಂಟ್ಸ್ ಅನ್ನ ಕೊಡದೆ ಇನ್ವೆಸ್ಟಿಗೇಷನ್ ನ ದಾರಿ ತಪ್ಪಿಸುವ ಕೆಲಸ ಅಥವಾ ಇನ್ವೆಸ್ಟಿಗೇಷನ್ ಗೆ ಸಹಕಾರ ಕೊಡದೇ ಇದ್ರೆ he can be punishable up to imprisonment up to 1 year, 1 ವರ್ಷದವರೆಗಿನ ಇಂಪ್ರಿಸನ್ಮೆಂಟ್ ಅಥವಾ 1 ಲಕ್ಷದವರೆಗಿನ ಫೈನ್ ಅಥವಾ ಎರಡನ್ನು ಕೂಡ ಚಾರ್ಜ್ ಮಾಡಬಹುದು ಒಬ್ಬ ಆಡಿಟರ್ನ ಮೇಲೆ. ನೆಕ್ಸ್ಟ್, ಫೇಲ್ಯೂರ್ ಟು ಅಸಿಸ್ಟ್ ಪ್ರಾಸಿಕ್ಯೂಷನ್ ಆಫ್ ಗಿಲ್ಟಿ ಆಫೀಸರ್ಸ್. An auditor is required to assist the prosecution when central government takes an action against the report submitted by the inspector. ಕೆಲವೊಮ್ಮೆ ಇನ್ಸ್ಪೆಕ್ಷನ್ ಆದಾಗ ಗೊತ್ತಾಗುತ್ತೆ ಕೆಲವೊಂದು ಆಫೀಸರ್ಸ್ಗಳು ತಪ್ಪಾಗಿ ಬಿಹೇವ್ ಮಾಡಿದ್ದಾರೆ, ಗಿಲ್ಟಿ ಆಗಿದ್ದಾರೆ, ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿರುವಾಗ, ಪ್ರೂವ್ ಮಾಡಬೇಕಾದ್ರೆ ಪ್ರೂಫ್ ಆಫ್ ಎವಿಡೆನ್ಸ್ ಬೇಕಾಗುತ್ತೆ. ಆ ರಿಪೋರ್ಟ್ಸ್ಗಳನ್ನ, ಆ ಡಾಕ್ಯುಮೆಂಟ್ಸ್ಗಳನ್ನ ಆಡಿಟರ್ ಉದ್ದೇಶಪೂರ್ವಕವಾಗಿ ಕೊಡದೇ ಇದ್ದರೆ he will also be held guilty and punishable. ಅವನನ್ನು ಆಡಿಟರ್ ಅನ್ನು ಕೂಡ ಅಪರಾಧಿ ಮತ್ತು ಶಿಕ್ಷಾರ್ಹ ಅಂತ ಹೇಳಿ ಪರಿಗಣಿಸಲಾಗ್ತದೆ. ನೆಕ್ಸ್ಟ್ ಕಮ್ಸ್ ಫೇಲ್ಯೂರ್ ಟು ರಿಟರ್ನ್ ಪ್ರಾಪರ್ಟಿ, ಬುಕ್ಸ್ ಆರ್ ಪೇಪರ್ಸ್. ಒಂದು ಕಂಪನಿ ವೈಂಡ್ ಅಪ್ ಆಗುವಾಗ, ಕ್ಲೋಸ್ ಆಗ್ತಾ ಇರುವಾಗ, ದ ಆಡಿಟರ್ ಈಸ್ ಸಪೋಸ್ ಟು ಬಿ ಪ್ರೆಸೆಂಟ್ ಅಂಡ್ ಸಬ್ಜೆಕ್ಟ್ ಹಿಮ್ಸೆಲ್ಫ್ ಟು ಅ ಪ್ರೈವೇಟ್ ಎಕ್ಸಾಮಿನೇಷನ್ ಬೈ ದ ಕೋರ್ಟ್ and is also liable to return to the court any property, books or papers relating to the company back to the court. If he does not comply, he may be imprisoned. ಕಂಪನಿ ಕ್ಲೋಸ್ ಆಗ್ತಾ ಇರುವಾಗ, ವೈಂಡಿಂಗ್ ಅಪ್ ಆಫ್ ದ ಕಂಪನಿ ಅಥವಾ ಲಿಕ್ವಿಡೇಷನ್ ಆಫ್ ದ ಕಂಪನಿ, ನಾವು ಏನ್ ಹೇಳ್ತೀವಿ, ವೈಂಡಿಂಗ್ ಆಫ್ ದ ಕಂಪನಿ ಆರ್ ಲಿಕ್ವಿಡೇಷನ್ ಆಫ್ ದ ಕಂಪನಿ ಕೋರ್ಟ್ ಮುಖಾಂತರ ಆಗ್ತಾ ಇರುವಾಗ, ಕೋರ್ಟ್ ಆಡಿಟರ್ ಅನ್ನ ಪ್ರೈವೇಟ್ ಎಕ್ಸಾಮಿನೇಷನ್ ಕರೀತದೆ, ಆಡಿಟರ್ನ ಸ್ಟೇಟ್ಮೆಂಟ್ಸ್ ಅಂತ ಗೊತ್ತಿದೆ, ಮತ್ತು ಆಡಿಟರ್ನ ಸುಪರ್ದಿನಲ್ಲಿರುವ ಆ ಪರ್ಟಿಕ್ಯುಲರ್ ಕಂಪನಿಗೆ ಸಂಬಂಧಪಟ್ಟ ಯಾವುದೇ ಬುಕ್ಸ್, ಪ್ರಾಪರ್ಟಿ, ಪೇಪರ್ಸ್ ಏನಾದ್ರೂ ಇದ್ದಲ್ಲಿ ಅದನ್ನ ಕೋರ್ಟಿಗೆ ಅವನು ಸರೆಂಡರ್ ಮಾಡಬೇಕಾಗತ್ತೆ. ಇನ್ ಕೇಸ್ he does not follow the if he does not appear before the court, he can be arrested also. If he does not cooperate with this particular measure, then he may be imprisoned also. Then comes penalty for falsification of accounts. Falsification of accounts ಅಂತ ಹೇಳಿದ್ರೆ ಕೊಟ್ಟಿರುವ ಬುಕ್ಸ್ ಆಫ್ ಅಕೌಂಟ್ಸ್ ನ ಮಾಹಿತಿಯನ್ನ ಆಲ್ಟರ್ ಮಾಡುವಂಥದ್ದು, ಚೇಂಜ್ ಮಾಡುವಂಥದ್ದು, ಇದ್ದ ಫ್ಯಾಕ್ಟ್ ಅನ್ನ ಮರೆಮಾಚುವಂತಹ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡುವಂತಹದ್ದು, ಅಥವಾ ಡಿಸ್ಟ್ರಾಯ್ ಮಾಡುವಂತಹದ್ದು, ದಾಖಲೆಗಳನ್ನ ನಾಶಪಡಿಸುವಂತ ಕೆಲಸಗಳನ್ನ ಏನಾದ್ರೂ ಆಡಿಟರ್ ಮಾಡಿದ್ರೆ ಅದನ್ನ ಕ್ರೈಮ್ ಅಂತ ಪರಿಗಣಿಸಿ ಅವನಿಗೆ ಇಂಪ್ರಿಸನ್ಮೆಂಟ್ ಮತ್ತು ಫೈನ್ ಎರಡನ್ನೂ ಕೂಡ ಅವನ ಮೇಲೆ ಶಿಕ್ಷೆಯನ್ನ ವಿಧಿಸಬಹುದು. Then comes prosecution of auditor. In the course of winding up of a company by the tribunal, if it appears to the tribunal that an auditor of the company has been guilty of an offense, then it shall be the duty of the auditor to give all the assistance in connection with the prosecution. ಟ್ರಿಬ್ಯುನಲ್ಗೆ ಆಡಿಟರ್ ತಪ್ಪಿತಸ್ಥ ಅನ್ನುವ ಒಂದು ಅಭಿಪ್ರಾಯ ಇದ್ದು ಅದರ ಬಗ್ಗೆ ಪ್ರಾಸಿಕ್ಯೂಷನ್ ಅಂದ್ರೆ ಅದರ ಬಗ್ಗೆ ವಿಚಾರಣೆ ನಡೀತಾ ಇರುವಾಗ ಅದಕ್ಕೆ ಬೇಕಾದಂತ ಎಲ್ಲಾ ಸಹಕಾರವನ್ನ ಆಡಿಟರ್ ಅಥವಾ ಮಾಡ್ಬೇಕು. ತನ್ನ ಮೇಲೆ ಆಕ್ಷನ್ ನಡೀತಾ ಇದ್ರು ಕೂಡ ಅದಕ್ಕೆ ಬೇಕಾದ ಅಸಿಸ್ಟೆನ್ಸ್ ಅನ್ನು ಆಡಿಟರ್ ಕೊಡ್ಬೇಕಾದದ್ದು ಅವನ ಕರ್ತವ್ಯ. ಆ ಕರ್ತವ್ಯ ಚ್ಯುತಿಗೊಂಡಾಗ he will be treated as guilty, and if he fails to give assistance, he shall be liable to a fine not less than 25 lakh, which is extendable up to 1 lakh.
ಅವನ ಮೇಲೆ ಆಕ್ಷನ್ ತಗೋತಾ ಇದ್ದಾರೆ ಅಂತ ಹೇಳಿ ಅವನು ಅಸಹಕಾರ ತೋರಿದ್ರೆ then he will be supposed to pay a fine which is not less than 25,000, which can be up to rupees 1 lakh also. Next, penalty for deliberate act of commission or omission. If an auditor deliberately makes a statement in any report, certificate, balance sheet, prospectus which is false or which contains omission or of material facts, omission of material facts, and he shall be punishable with imprisonment for a period of 6 months up to 10 years and fine not less than amount involved in fraud extendable to 3 times of the amount. ಹೀಗೆ ಗೊತ್ತಿದ್ದು ಕೂಡ ಯಾವುದೇ ರೀತಿಯ ರಿಪೋರ್ಟ್, ಸರ್ಟಿಫಿಕೇಟ್, ಬ್ಯಾಲೆನ್ಸ್ ಶೀಟ್, ಪ್ರಾಸ್ಪೆಕ್ಟಸ್ ನಲ್ಲಿ ತಪ್ಪಾದ ಮಾಹಿತಿಯನ್ನ ಕೊಟ್ರೆ ಅಥವಾ ಅವನಿಗೆ ಗೊತ್ತಿದೆ ಈ ಮಟೀರಿಯಲ್ ಫ್ಯಾಕ್ಟ್ಸ್ ಇಲ್ಲ, ಸರಿಯಾದ ರಿಫ್ಲೆಕ್ಷನ್ ಆಗ್ತಾ ಇಲ್ಲ ಅಂತ ಗೊತ್ತಿದ್ದು ಕೂಡ ಅವನು ಆ ಡಾಕ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಅಥವಾ ಸೈನ್ ಮಾಡಿದ್ರೆ then such particular act will be treated as criminal act, and he may be imprisoned or up to from 6 months to 10 years and fine not less than 3 times the amount of not less than the amount of fraud which is extendable up to 3 times. ಫ್ರಾಡ್ ನ ಮೊತ್ತ ಅಥವಾ ಅದನ್ನ 3 ಟೈಮ್ಸ್ ನಷ್ಟು ಹೆಚ್ಚಿನ ಮೊತ್ತವನ್ನು ಕೂಡ ಫೈನ್ ಆಗಿ ಚಾರ್ಜ್ ಮಾಡಬಹುದು. Then comes Indian Penal Code na under na criminal liability. Indian Penal Code na under section 197 of the Indian Penal Code, any person issues or signs any certificate relating to any fact where such certificate is false, ತಪ್ಪಾದ ಎವಿಡೆನ್ಸ್ ಅನ್ನ, ತಪ್ಪಾದ ಸರ್ಟಿಫಿಕೇಟ್ ಅನ್ನ, ಸುಳ್ಳು ಸರ್ಟಿಫಿಕೇಟ್ ಅನ್ನ ಒಬ್ಬ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ it is a crime, and under section 197 he will be liable for falsification of books, materials, papers that belongs to the company. Then comes other liabilities under Chartered Accountants Act, and then we will learn about liability to third party in the next slide, next session. Till then, thank you. Take care.